ಇಲ್ಲಿ ನೋಡಿ, ಇಲ್ಲಿ ಬಸವಣ್ಣವರ ಇತಿಹಾಸ ಇದೆ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಬಸವಣ್ಣನವರ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಬಸವಣ್ಣನವರ ಜನನ, ತಾಯಿ ಮಾದಲಾಂಬಿಕೆ, ತಂದೆ ಮಾದರಸ, ಅಕ್ಕ ನಾಗಲಾಂಬಿಕ. ನೋಡಿ, ಮಾದರಸ, ತಾಯಿ ಮಾದಲಾಂಬಿಕೆ ಮತ್ತು ಅವರ ಅಕ್ಕ ನಾಗಲಾಂಬಿಕ. ಬಸವಣ್ಣನವರು ಬಾಲಕನಾಗಿದ್ದಾಗ ಕಲ್ಲು ನಾಗರಕ್ಕೆ ಹಾಲು ಎರೆಯುವುದು ಮತ್ತು ಮೊದಲಾದ ಮೌಢ್ಯತೆ ಮತ್ತು ಅಸ್ಪೃಶ್ಯತೆ ಆಚರಣೆ ಕುರಿತಾಗಿ ಬಹಳಷ್ಟು ಚಿಂತನೆಯನ್ನು ಮಾಡ್ತಾಯಿದ್ರು. ಆ ರೀತಿ ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ದೃಶ್ಯ ನೋಡಿ ಫ್ರೆಂಡ್ಸ್. ಇಲ್ಲಿ ಹಿಂದೆ ಕಲ್ಲು ನಾಗರಕ್ಕೆ ಹಾಲು ಎರಿತಕ್ಕಂಥದ್ರ ಬಗ್ಗೆ ಆಗಿರ್ಬೋದು. ಇಲ್ಲಿ ನೋಡಿ, ಇದು ಎಲ್ಲ ಒಂದು ಅಸ್ಪೃಶ್ಯತೆಯ ಬಗ್ಗೆ ಆಗಿರ್ಬೋದು. ಇದರ ಬಗ್ಗೆ ಬಾಲಕ ಬಸವಣ್ಣನವರು ಚಿಂತನೆಯನ್ನು ಮಾಡ್ತಾಯಿದ್ರು. ನೋಡಿ, ಇಲ್ಲಿ ಕಲ್ಲು ನಾಗರಕ್ಕೆ ಹಾಲು ಎರೆಯುವುದು ಮೊದಲಾದ ಮೌಢ್ಯತೆ ಹಾಗೂ ಅಸ್ಪೃಶ್ಯತೆ ಆಚರಣೆ ಕುರಿತು ಗಾಢವಾಗಿ ಚಿಂತಿಸುತ್ತಿರುವ ಬಾಲಕ ಬಸವಣ್ಣ. ನೋಡಿ, ಬಸವಣ್ಣನವರು ಕೆರೆಯಲ್ಲಿ ಈಜಲಿಕ್ಕೆ ಅಂತ ಹೋದಾಗ ಒಬ್ಬ ದಲಿತ ಬಾಲಕ ನೀರಿನಲ್ಲಿ ಬಿದ್ದಿದ್ದ. ಆ ಒಂದು ಬಾಲಕನನ್ನು ನೀರಿನಿಂದ ಬಸವಣ್ಣನವರು ರಕ್ಷಣೆಯನ್ನು ಮಾಡ್ತಕ್ಕಂಥ ಮೂರ್ತಿಯನ್ನು ನೋಡಿ. ಇಲ್ಲಿ ಬಾಲಕ ಬಸವಣ್ಣನವರು ಕೆರೆಯಲ್ಲಿ ಬಿದ್ದ ದಲಿತ ಬಾಲಕನನ್ನು ನೋಡುತ್ತಿರುವುದು ಎಷ್ಟು ಸುಂದರವಾಗಿರ್ತಕ್ಕಂಥದ್ದು. ಇಲ್ಲಿ ವಿಶ್ವಗುರು ಬಸವಣ್ಣನವರು ಇದ್ದಾರೆ. ಇವರು ಜನಿವಾರವನ್ನು ಧರಿಸುವುದನ್ನು ವಿರೋಧ ಮಾಡ್ತಕ್ಕಂಥ ದೃಶ್ಯದ ಚಿತ್ರ ಇಲ್ಲಿದೆ, ಮೂರ್ತಿಯಲ್ಲಿ ಕೆತ್ತಿರುವಂಥದ್ದು. ನೋಡಿ, ಜನಿವಾರ ಧರಿಸುವುದನ್ನು ವಿರೋಧಿಸಿದ ಬಸವಣ್ಣ. ಕೂಡಲ ಸಂಗಮದಲ್ಲಿ ಧ್ಯಾನಕ್ಕೆ ಕುಳಿತಿರ್ತಕ್ಕಂಥ ವಿಶ್ವಗುರು ಬಸವಣ್ಣವರ ಒಂದು ಶಿಲ್ಪ ನೋಡಿ. ಇಲ್ಲಿ ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಧ್ಯಾನಕ್ಕೆ ಕುಳಿತಿರ್ತಕ್ಕಂಥ ಒಂದು ಮೂರ್ತಿ